ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕೇಶ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೋ ಮೈನ್ ಮ್ಯಾಟರ್ ಬಂದ್ಬಿಟ್ಟು ಫ್ರೆಂಡ್ಸ್, ಯಾರ್ಯಾರೆಲ್ಲ ಒಂದು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿ ನೀವು ಅರ್ನಿಂಗ್ಸ್ ಮಾಡಬೇಕು ಅಂತ ಇವಾಗ ಯೂಟ್ಯೂಬ್ ಫೀಲ್ಡ್ ಬಂದಿದ್ದೀರಾ, ನಿಮ್ಗೊಂದು ಸಣ್ಣ ಸಜೆಸ್ಟ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ, ಫ್ಯೂಚರ್ ಅಲ್ಲಿ ಆಗುವಂತಹ ಒಂದು ಪ್ರಾಬ್ಲಮ್ಗಳನ್ನ, ನೀವು ಇವಾಗ ಮಾಡುವಂತಹ ತಪ್ಪುಗಳು ಫ್ಯೂಚರ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಕೂಡ ಆಗ್ಬೋದು. ಆ ಪ್ರಾಬ್ಲಮ್ಸ್ ಗಳು ಯಾವ ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರು ಫಸ್ಟ್ ಟೈಮ್ ಒಂದು ವಿಡಿಯೋನ ನೋಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ನೀವು ಮಾಡಬೇಕಾದ ಕೆಲಸ ಇಷ್ಟೇ: ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು, ಕೊನೆ ತನಕ ನೋಡ್ಬೇಕು. ಓಕೆನಾ? ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಓಕೆನಾ? ನಿಮಗೆ ಅಭಿಪ್ರಾಯ ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ವಿಡಿಯೋ ಫುಲ್ ನೋಡಿ ಹೊಸದಾಗಿ ಏನಾದ್ರು ತಿಳ್ಕೊಂಡಿದ್ದೀರಿ ಅಂದ್ರೆ ಮಾತ್ರ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಗೈಸ್, ನೀವು ಸ್ಟಾರ್ಟಿಂಗ್ ನಲ್ಲಿ ಯೂಟ್ಯೂಬ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಕೆಲವೊಂದ್ಸಲ ಯೂಟ್ಯೂಬ್ ನಲ್ಲಿ ಬೇರೆಯವರ ವಿಡಿಯೋಸ್ ಗಳನ್ನ ನೋಡಿ ನೀವು ಆಮೇಲೆ ಯೂಟ್ಯೂಬ್ ನ ಕ್ರಿಯೇಟ್ ಮಾಡಿದ್ರೆ ಪರವಾಗಿಲ್ಲ. ಓಕೆನಾ? ಓಕೆ ಅಂತ ನಾನು ಅನ್ಕೊಳ್ತೀನಿ. ಕೆಲವೊಂದು ಜನ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ವಿಡಿಯೋಸ್ ಗಳನ್ನ ನೋಡ್ತಾರೆ. ಓಕೆನಾ? ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ವಿಡಿಯೋಸ್ ಗಳನ್ನ ನೋಡಿ ಸಡನ್ ಆಗಿ ಸ್ಟಾರ್ಟ್ ಮಾಡುವಂತದ್ದು ಇರುತ್ತೆ. ಓಕೆನಾ? ಆ ಒಂದು ಟೈಮಲ್ಲಿ ನೀವು ಮಾಡುವಂತ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಓಕೆನಾ, ಫಸ್ಟ್ ನೀವು ಒಂದು ಜಿಮೇಲ್ ನ ಕ್ರಿಯೇಟ್ ಮಾಡ್ಕೊಳ್ತೀರಾ ಅಂತ ತಿಳ್ಕೊಳ್ಳಿ. ಓಕೆನಾ? ಆ ಒಂದು ಜಿಮೇಲ್ ನ ನೀವು ಒಂದ್ಸಲ ಕ್ರಿಯೇಟ್ ಮಾಡ್ತು ಅಂತಂದ್ರೆ ಅದು ಆ ಒಂದು ಚಾನಲ್ಗೆ ಮಾತ್ರ ಸೀಮಿತವಾಗಿರ್ಬೇಕು. ಓಕೆನಾ? ಅಕಸ್ಮಾತ್ ಈ ಚಾನಲ್ ಬೇಡ ನನಗೆ, ಓಕೆನಾ, ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಈ ಚಾನಲ್ ನ ಅರ್ಧಕ್ಕೆ ಕೈ ಬಿಟ್ಟು ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡ್ತೀರಾ. ಓಕೆನಾ? ಇನ್ನೊಂದು ಟಾಪಿಕ್ ಮೇಲೆ, ಇನ್ನೊಂದು ಕ್ಯಾಟಗರಿ ಮೇಲೆ ಇನ್ನೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀರಾ. ಓಕೆನಾ? ಅವಾಗ ಆ ಒಂದು ಚಾನಲ್ ಕೂಡ ಇದೇ ಜಿಮೇಲ್ ಕೊಟ್ಟಿರ್ತೀರಾ. ಓಕೆನಾ? ಆ ಟೈಮ್ ನಲ್ಲಿ ನಿಮ್ಗೆ ಮಿಸ್ಟೇಕ್ ಆಗುವಂತದ್ದು ಏನಪ್ಪಾ ಅಂತಂದ್ರೆ, ನೀವು ಮೊದಲು ಸ್ಟಾರ್ಟ್ ಮಾಡಿದಂತಹ ಚಾನಲ್ ಅಷ್ಟೊಂದು ರೀಚ್ ಬರ್ತಾ ಇರೋದಿಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ, ಬಿಟ್ಬಿಡ್ತೀರಾ. ಓಕೆನಾ? ಸೆಕೆಂಡ್ ಚಾನಲ್ ಕೂಡ ಕ್ರಿಯೇಟ್ ಮಾಡ್ತೀರಾ. ಆ ಟೈಮಲ್ಲಿ ಅದಕ್ಕೆ ಒಂದ್ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಸಿಗುತ್ತೆ. ಓಕೆನಾ? ಆ ಟೈಮಲ್ಲೂ ಕೂಡ ಅದ್ರಲ್ಲೊಂದು 6-7 ತಿಂಗಳು ಮಾಡ್ತೀರಾ ಸ್ಟಾರ್ಟಿಂಗು. ಅದಾದ್ಮೇಲೆ ಕೂಡ ಅದಕ್ಕೂ ಚೆನ್ನಾಗಿ ರೆಸ್ಪಾನ್ಸ್ ಬಂದಾಗ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ಓಕೆನಾ? ಅವಾಗ ನಿಮ್ಮೊಂದು ಮೈಂಡ್ ಸೆಟ್ ಬರುತ್ತೆ, ಇದನ್ನ ನಾನು ಈ ಒಂದು ಚಾನಲ್ ಅನ್ನ ನಾನು ಮೇಂಟೈನ್ ಮಾಡಿದ್ದು ಈ ರೀತಿ ಒಂದು 6 ತಿಂಗಳು ಗಂಟ ಚೆನ್ನಾಗಿ ಮೇಂಟೈನ್ ಮಾಡಿ ಈ ರೀತಿ ಬೆಳೆಸ್ತವನು, ಆ ಚಾನಲ್ ಏನಕ್ಕೆ ಬೆಳೆಸಕ್ ಆಗೋದಿಲ್ಲ? ಓಕೆನಾ? ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀರಾ. ಓಕೆನಾ? ಆ ಒಂದು ಟೈಮ್ ಅಲ್ಲಿ 2 ಚಾನಲ್ ಕೂಡ ನೀವು ಮೇಂಟೈನ್ ಮಾಡ್ತಾ ಹೋಗ್ತಾ ಇರ್ತೀರಾ. ಒಂದೇ ಜಿಮೇಲ್ ನಲ್ಲಿ 2 ಅಕೌಂಟ್ ಗಳನ್ನ ಯೂಸ್ ಮಾಡ್ತೀರಾ. ಪ್ರಾಬ್ಲಮ್ ಇಲ್ಲ. ಒಂದು ಜಿಮೇಲ್ ನಲ್ಲಿ ನೀವು ಎಷ್ಟು ಚಾನಲ್ ಬೇಕಾದ್ರೆ ನೀವು ಕ್ರಿಯೇಟ್ ಮಾಡ್ಕೋಬಹುದು, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ? ಆದರೆ ನೀವು ಯಾವ್ದಾದ್ರು, ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ, 2 ಚಾನಲ್ ನೀವು ಒಂದೇ ಜಿಮೇಲ್ ನಲ್ಲಿ ಮೇಂಟೈನ್ ಮಾಡ್ತಾ ಇರ್ತೀರಾ. ಆ 2 ಚಾನಲ್ ಅಲ್ಲಿ ಒಂದು ಚಾನಲ್ಗೆ ಏನಾದ್ರು ಪ್ರಾಬ್ಲಮ್ ಆಗಿ ಯೂಟ್ಯೂಬ್ ಕಡೆಯಿಂದ ಆ ಒಂದು ಚಾನಲ್ ನ ಟರ್ಮಿನೇಟ್ ಮಾಡ್ತು ಅಂದ್ರೆ ಅಕೌಂಟ್ ನ ಆ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ತು ಅಂತಾರೆ, ನಿಮ್ಗೆ ಆ ಒಂದು ಚಾನಲ್ ಮಾತ್ರ ಡಿಲೀಟ್ ಆಗಲ್ಲ, ಆ ಒಂದು ಜಿಮೇಲ್ ಕೂಡ ನಿಮ್ಮ ಮೊಬೈಲ್ ಇಂದ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಓಕೆನಾ? ಆ ಒಂದು ಜಿಮೇಲ್ ಯಾವುದೇ ಕಾರಣಕ್ಕೂ ಕೂಡ ನೀವು ರಿಕವರ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಓಕೆನಾ? ಯಾಕಂತಂದ್ರೆ ಅದು ಯೂಟ್ಯೂಬ್ ನ ಒಂದು ಪಾಲಿಸಿನ ನೀವು ಬ್ರೇಕ್ ಮಾಡಿರೋದ್ರಿಂದ ಯೂಟ್ಯೂಬ್ ನಿಂದ ಆಟೋಮೆಟಿಕ್ ಆಗಿ ಡಿಲೀಟ್ ಮಾಡಾಕಿರ್ತಾರೆ. ಆವಾಗ ನೀವು ಈ ಚಾನಲ್ ನಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇರಲಿ, ಈ ಚಾನಲ್ ನಲ್ಲಿ 50,000 ಸಬ್ಸ್ಕ್ರೈಬರ್ಸ್ ಇರಲಿ, ನೀವು 1 ಲಕ್ಷ ಚಾನಲ್ ಸಬ್ಸ್ಕ್ರೈಬರ್ ಇರುವಂತಹ ಚಾನಲ್ ಡಿಲೀಟ್ ಆಯ್ತು ಅಂದ್ರೆ ಈ ಒಂದು 50,000 ಸಬ್ಸ್ಕ್ರೈಬರ್ ಇರುವಂತಹ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ಓಕೆನಾ? ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ನೀವು ಪ್ರಾಬ್ಲಮ್ ಮಾಡ್ಕೊಳ್ತು ಅಂದ್ರೆ ಫ್ಯೂಚರ್ ಅಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ. ಓಕೆನಾ? ಇದೊಂದು ಮೊದಲನೇ ನಿಮ್ಗೆ ಕಿವಿ ಮಾತು. ಓಕೆನಾ? ಇನ್ನು ಸೆಕೆಂಡ್ ಟೈಪ್ ಬಂದ್ಬಿಟ್ಟು, ನೀವು ಒಂದೇ ನಂಬರ್ ನಲ್ಲಿ, ಓಕೆನಾ, ಇನ್ನೊಂದು ಮಾತು. ಓಕೆನಾ? ಮೊದಲನೇ ಚಾನಲ್ ಕ್ರಿಯೇಟ್ ಮಾಡಿರ್ತೀರಲ್ಲ, ಓಕೆನಾ, 50,000 ಸಬ್ಸ್ಕ್ರೈಬರ್ ಇರ್ತಲ್ಲ, ಆ ಒಂದು ಚಾನಲ್ ನೀವು ಕ್ರಿಯೇಟ್ ಮಾಡಿರ್ತೀರ. ನಿಮ್ಮ ಹತ್ರ ಇರೋದು ಒಂದೇ ಸಿಮ್ ಆಗಿರುತ್ತೆ. ಓಕೆನಾ? ಆ ಟೈಮಲ್ಲಿ ಆ ಚಾನಲ್ ಕೂಡ ಲಿಂಕ್ ಮಾಡಿರ್ತೀರಾ ಈ ಮೊಬೈಲ್ ನಂಬರ್ ಅಲ್ಲೇ. ಮತ್ತೆ ಇನ್ನೊಂದು 1 ಲಕ್ಷ ಸಬ್ಸ್ಕ್ರೈಬರ್ ಇರುತ್ತಲ್ಲ, ಆ ಚಾನಲ್ ಕೂಡ ಇದೇ ಮೊಬೈಲ್ ನಂಬರ್ನ ನೀವು ಲಿಂಕ್ ಮಾಡಿರ್ತೀರಾ. ಓಕೆನಾ? ಆ ಟೈಮಲ್ಲಿ ನೀವು 2 ಚಾನಲ್ ಡಿಲೀಟ್ ಆಗೋಯ್ತು. ಓಕೆನಾ? ಅವಾಗ ಇನ್ನೊಂದು ಚಾನಲ್ ನ ಕ್ರಿಯೇಟ್ ಮಾಡಕ್ ಹೋಗ್ತೀರಾ ಹೊಸ ಜಿಮೇಲ್ ಜೊತೆಗೆ. ಒಂದು ಹೊಸ ಜಿಮೇಲ್ ಕ್ರಿಯೇಟ್ ಮಾಡಿ ಅದಕ್ಕೋಸ್ಕರ ಒಂದು ಸಪರೇಟ್ ಚಾನಲ್ ನ ನೀವು ಕ್ರಿಯೇಟ್ ಮಾಡಿ ಆ ಚಾನಲ್ಗೆ ಈ ನಂಬರ್ ನ ಲಿಂಕ್ ಮಾಡಕ್ ಹೋಗ್ತೀರಾ. ಈ ನಂಬರ್ ಯಾವುದೇ ಕಾರಣಕ್ಕೂ ಕೂಡ ಲಿಂಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ, ಯೂಟ್ಯೂಬ್ ನಲ್ಲಿ ಇರುವಂತಹ ಕಂಡೀಷನ್ ಪ್ರಕಾರ, ಅಂದ್ರೆ ಗೂಗಲ್ ನಲ್ಲಿ ಇರುವಂತಹ ಕಂಡೀಷನ್ ಪ್ರಕಾರ, ಒಂದು ಜಿಮೇಲ್ಗೆ, ಓಕೆನಾ, ಒಂದು ನಂಬರ್ಗೆ 2 ಜಿಮೇಲ್ ಮಾತ್ರ ನೀವು 1 ವರ್ಷದಲ್ಲಿ. ಓಕೆ, ಇವತ್ತು ನವೆಂಬರ್ 14 ಅಂತ ತಿಳ್ಕೊಳ್ಳಿ. ಓಕೆನಾ? ನವೆಂಬರ್ 14ನೇ ತಾರೀಕು 2024ರಲ್ಲಿ ನೀವು ಈ ತಿಂಗಳು ಏನಾದ್ರು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ 2 ಜಿಮೇಲ್ ಕೊಟ್ಟಿರ್ತೀರಾ. ಓಕೆನಾ? ಆದ್ರೆ ನೀವು ಇದೇ ನಂಬರ್ ಅಲ್ಲಿ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ 2025 ನವೆಂಬರ್ 14ನೇ ತಾರೀಕು ಬರ್ಬೇಕು. ಓಕೆನಾ? ಅವಾಗ 1 ವರ್ಷ ಕಂಪ್ಲೀಟ್ ಆದ್ಮೇಲೆ ನೀವು ಈ ಚಾನಲ್ ಮೇಲೆ ಈ ಒಂದು ಚಾನಲ್ ಮೇಲೆ, ಈ ಒಂದು ನಂಬರ್ ಮೇಲೆ ನೀವು ಇನ್ನೂ 2 ಅಕೌಂಟ್ ನ ಕ್ರಿಯೇಟ್ ಮಾಡಬಹುದು. ಅವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅವಾಗ ಏನು ಜಿಮೇಲ್ಗಳಿಗೆ 2 ಜಿಮೇಲ್ಗಳಿಗೆ ಎಕ್ಸ್ಟ್ರಾ 2 ಜಿಮೇಲ್, ಅವಾಗ ನೀವು ಈ ನಂಬರ್ನ ಲಿಂಕ್ ಮಾಡ್ಕೋಬಹುದು. ಓಕೆನಾ? ಇದೊಂದು ಸಣ್ಣ ಇನ್ಫಾರ್ಮೇಶನ್. ಓಕೆನಾ? 1 ವರ್ಷ ಬೇಕು ಒಂದು ಜಿಮೇಲ್ಗೆ
ನಂಬರ್ ವೆರಿಫೈ ಆಗ್ತಿಲ್ಲ, 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಬೇಕಲ್ಲ ನೀವು ಯೂಟ್ಯೂಬ್ ನಲ್ಲಿ ಸ್ಟಾರ್ಟಿಂಗ್ ಟೈಮಲ್ಲಿ, ಓಕೆನಾ. ಅವಾಗ ನೀವು ವೆರಿಫಿಕೇಶನ್ ಮಾಡೋದಕ್ಕೆ ಆಗೋದಿಲ್ಲ. 1 ವರ್ಷ ಕಾದು ಆಮೇಲೆ ಆ ಒಂದು ನಂಬರ್ನ ನೀವು ಲಿಂಕ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ 2 ಸ್ಟೆಪ್ ವೆರಿಫಿಕೇಶನ್ ನೀವು ಮಾಡ್ಕೋಬೇಕಾಗತ್ತೆ, ಓಕೆನಾ. ಇದೊಂದು ಸೆಕೆಂಡ್ ಟಿಪ್ಸ್, ಓಕೆನಾ. ಈ ರೀತಿ ತಪ್ಪುಗಳನ್ನ ಮಾಡೋದ್ರಿಂದ ನಿಮ್ಮ ಒಂದು ಚಾನಲ್ಗೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಓಕೆನಾ. ಸ್ಟಾರ್ಟಿಂಗ್ ನಿಮಗೆ ಲಾಸ್ಟ್ ಥರ್ಡ್ ಟಿಪ್ಸ್ ಏನಪ್ಪಾ ಅಂತಂದ್ರೆ, ನೀವು ಚಾನಲ್ ಸ್ಟಾರ್ಟ್ ಮಾಡಾದ್ಮೇಲೆ ನೀವು ಮಾಡುವಂತಹ ತಪ್ಪು ಏನಪ್ಪಾ ಅಂತಂದ್ರೆ, ಎರಡು ಮೂರು ಚಾನಲ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಓಕೆ, ಒಳ್ಳೆ ವಿಷಯ. ಆದ್ರೆ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕಾಗುತ್ತೆ ಯೂಟ್ಯೂಬ್ ನಲ್ಲಿ, ಓಕೆನಾ. ಏಕೆ ನಮ್ಮ ಫ್ರೆಂಡ್ಸ್ ಗಳು ಕೂಡ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಗಳನ್ನ ನೋಡ್ಕೊಂಡೆ ತುಂಬಾ ಜನ ಯೂಟ್ಯೂಬ್ ಚಾನಲ್ಸ್ ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ ಸ್ಟಾರ್ಟಿಂಗ್, ಓಕೆನಾ, ನಾವು ಕೂಡ ದುಡ್ಡು ಮಾಡೋಣ ಅಂತ. ಆದ್ರೆ ಅವ್ರು ಹಾಕುವಂತ ವಿಡಿಯೋಸ್ ಗಳಿಗೆ ವ್ಯೂಸ್ ಬರದೇ ಇದ್ದಾಗ ಅವರು ಡಿಮೋಟಿವೇಟ್ ಆಗ್ಬಿಟ್ಟು ಚಾನಲ್ ಬೇಡ ಅಂದ್ರೆ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ, ಓಕೆನಾ. ಇವಾಗ ಅವ್ರ ಜಿಮೇಲ್ ನನ್ನ ಹತ್ರ ಕೂಡ ಇದೆ, ಓಕೆನಾ. ಒಬ್ಬನಿಗೆ 1100 ಇದೆ, ಓಕೆನಾ, ಸಬ್ಸ್ಕ್ರೈಬರ್ಸ್, ಒಳ್ಳೆ ವ್ಯೂಸ್ ಬರ್ತಿದ್ದು ಬಿಟ್ಬಿಟ್ಟ, ಓಕೆನಾ, ನನ್ನ ಕ್ಲೋಸ್ ಫ್ರೆಂಡ್. ಅದು ಬಿಟ್ರೆ ಇನ್ನೊಬ್ಬ ಏಜ್ ಎಫೆಕ್ಟ್ ಅಂತ ಒಂದು ನ್ಯೂಸ್ ಅವನು ಜರ್ನಲಿಸಮ್ ನ ತಗೊಂಡು ಡಿಗ್ರಿ ಕಾಲೇಜ್ ನಲ್ಲಿ ಜರ್ನಲಿಸಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಅದರಿಂದಾಗಿ ಅವನಿಗೆ ನ್ಯೂಸ್ ಚಾನಲ್ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂದು ಏಜ್ ಎಫೆಕ್ಟ್ ಅಂತ ಒಂದು ಚಾನಲ್ ನ ಕ್ರಿಯೇಟ್ ಮಾಡ್ತಾನೆ. ಅವನು ಕೂಡ ಅರ್ಧಕ್ಕೆ ಬಿಡ್ತಾನೆ. 27 ಸಬ್ಸ್ಕ್ರೈಬರ್ ಇದ್ದಾರೆ, ಆದ್ರೆ ಒಂದು 10-12 ವಿಡಿಯೋನ ಅಪ್ಲೋಡ್ ಮಾಡಿದ್ದಾನೆ. ಇನ್ನೊಬ್ಬ ಇದ್ದಾನೆ ಗಿರಿ ಅಪ್ಡೇಟ್ಸ್ ಅಂತ, ಓಕೆನಾ. ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ವಶನ್ಸ್ ಗಳು ಬರುತ್ತಲ್ಲ, ಅದನ್ನ ಅಪ್ಲೋಡ್ ಮಾಡಿ ಅವನು ಕೂಡ ಚಾನಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು 80ಕ್ಕೆ ಸಬ್ಸ್ಕ್ರೈಬರ್ಸ್ 80ಕ್ಕೆ ಫಾಲೋವರ್ಸ್ ಗಳನ್ನ ಪಡ್ಕೊಂಡಿದ್ದಾನೆ. ಯೂಟ್ಯೂಬ್ ನಲ್ಲೂ ಕೂಡ ಕಂಟಿನ್ಯೂ ಮಾಡೋಣ ಅಂತ ಬರ್ತಾನೆ. ಅವನಿಗೂ 12 ಜನ ಸಬ್ಸ್ಕ್ರೈಬರ್ ಇದ್ದಾರೆ ಯೂಟ್ಯೂಬ್ ನಲ್ಲಿ. ಆದ್ರೆ ಬರುವಂತ ವ್ಯೂಸ್ ಗಳಿಗೆ ಅವನು ಬೇಜಾರಾಗಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದಾನೆ, ಓಕೆನಾ. ನಾನು ನಿಮ್ಗೆ ತಿಳಿಸ್ಕೊಡೋದೇನಪ್ಪಾ ಅಂದ್ರೆ, ನನ್ನ ಈ ವಿಡಿಯೋ ನೋಡ್ತಾ ಇರೋರಿಗೆ, ನೀವು ಏನೇ ಆದ್ರೂ ಅಷ್ಟೇ, ಓಕೆನಾ. ಯೂಟ್ಯೂಬ್ ನಲ್ಲಿ ಸ್ಟಾರ್ಟಿಂಗ್ ಯಾವುದೇ ಕಾರಣಕ್ಕೂ ಕೂಡ ವ್ಯೂಸ್ ಬರೋದಿಲ್ಲ, ಓಕೆನಾ. ನೀವು ವ್ಯೂಸ್ ಬರೋ ರೀತಿ ಮಾಡ್ಕೋಬೇಕು. ಆ ರೀತಿ ಬೇಕು ಅಂದ್ರೆ ಅದಕ್ಕೂ ಕೂಡ ನನ್ನ ಹತ್ರ ಟ್ರಿಕ್ಸ್ ಇದೆ, ಹೇಳ್ಕೊಡ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ಗೆ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ, ಓಕೆನಾ. ಯಾರಾದ್ರೂ ಒಬ್ರು ಕಮೆಂಟ್ ಹಾಕಿದ್ರೆ ಸಾಕು ನನಗೆ, ಓಕೆನಾ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಕೇಳ್ತಾ ಇದ್ರಲ್ಲ ನನ್ನ ಒಂದು ಚಾನಲ್ ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ನೋಡಿ ಆ ಟ್ರಿಕ್ ಬೇಕು ಅಂತ ಇದ್ರಲ್ಲ ಅಂತ ನಾನು ವಿಡಿಯೋ ಮಾಡ್ಕೊಡ್ತೀನಿ, ಓಕೆನಾ. ಕೇಳೋರು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಈ ಒಂದು ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಯೂಟ್ಯೂಬ್ ನಲ್ಲಿ ಯಾವುದೇ ಕಾರಣ ಕೂಡ ಸ್ಟಾರ್ಟಿಂಗ್ ಟೈಮಲ್ಲಿ ವ್ಯೂಸ್ ಬರೋದಿಲ್ಲ. ನಾವು ವ್ಯೂಸ್ ನ ಬರ್ಸ್ಕೋಬೇಕು, ಓಕೆನಾ. ಬಲವಂತಾಗಿ ಬರ್ಸ್ಕೊಂಡ್ರೆ ಸೆಕೆಂಡ್ ಟೈಮ್ ಒಂದು 1000 ಸಬ್ಸ್ಕ್ರೈಬರ್ಸ್ ಗಳಾಗೋ ತನಕ ಮಾತ್ರ, ಓಕೆನಾ. ಆಮೇಲೆ ಆಟೋಮೆಟಿಕ್ ಆಗಿ ನೀವು ಸಬ್ಸ್ಕ್ರೈಬರ್ಸ್ ಬೇಡ ಅಂದ್ರೂ ಕೂಡ ಅವರೇ ಬರ್ತಾ ಹೋಗ್ತಾರೆ, ಓಕೆನಾ. ಅದರಿಂದಾಗಿ ಒಂದು ಲೆವೆಲ್ಗೆ ಹೋಗೋ ತನಕ, ಅದಾದ್ಮೇಲೆ ತಾನಾಗೆ ಸಬ್ಸ್ಕ್ರೈಬರ್ಸ್ ಗಳು ಬರ್ತಾ ಇರ್ತಾರೆ, ನಿಮ್ಮ ವಿಡಿಯೋಸ್ ಗಳು ವೈರಲ್ ಆಗ್ತಾ ಇರುತ್ತೆ, ಓಕೆನಾ. ನೀವು ಮಾಡ್ಬೇಕಾದ್ರೆ ಕೆಲಸ, ವಿಡಿಯೋ ವೈರಲ್ ಆಗುತ್ತೆ ಬಿಡೋದು ಸೆಕೆಂಡ್ರಿ. ನೀವು ಪ್ರತಿದಿನ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರಿ. ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ, ಅಂದ್ರೆ ಒಂದು ಟೈಮ್ ಟೇಬಲ್ ನ ಮೇಂಟೈನ್ ಮಾಡಿ. ದಿನಕ್ಕೆ ಇದೇ ಟೈಮಿಂಗ್ಸ್ ಅಲ್ಲಿ ಇದೇ ಟೈಮ್ಗೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ, ಓಕೆನಾ. ಅಂದ ರೀತಿ ಒಂದು ಟೈಮ್ ಟೇಬಲ್ ಹಾಕೊಂಡು ವಿಡಿಯೋಸ್ ಗಳನ್ನ ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಗೂ ಕೂಡ ಒಳ್ಳೆ ರೀಚ್ ಸಿಗುತ್ತೆ, ನೀವು ಕೂಡ ಯೂಟ್ಯೂಬ್ ನಲ್ಲಿ ಬೇಗ ಗ್ರೋ ಆಗ್ತೀರಾ, ಓಕೆನಾ. ನಿಮಗೆ ಯಾವ ಒಂದು ಕಾಂಟೆಂಟ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ಆ ಒಂದು ಕಂಟೆಂಟ್ ಮೇಲೆ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಗಳನ್ನ ಮಾಡ್ತಾ ಹೋಗಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತೀರಾ, ಓಕೆನಾ. ಯಾರೋ ಮಾಡ್ತಾ ಇದಾರೆ ಅಂದ್ಬಿಟ್ಟು ಯಾವುದೇ ಕಾರಣ ಕೂಡ ವಿಡಿಯೋಸ್ ಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ, ಓಕೆನಾ. ನಿಮ್ಮ ಒಂದು ಮೈಂಡ್ ಸೆಟ್ ಯಾವ್ದು ಕಡೆಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸುತ್ತೋ ಆ ಒಂದು ಕಂಟೆಂಟ್ ಮೇಲೆ ಜಾಸ್ತಿ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ಮಾಹಿತಿಯನ್ನ ಕಳಿಸಿ. ಯಾರ್ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಈ ವಿಡಿಯೋನ ನೋಡಿ ಕೊನೆ ತನಕ ನೋಡಿದೀರಾ, ಪ್ರತಿಯೊಬ್ಬರು ಕೂಡ ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋ ಕೊನೆ ಮಾಡ್ತಿದ್ದೀನಿ. ಬೈ ಫ್ರೆಂಡ್ಸ್.